ಮದುವೆ ದಿನ ನಾನು ನೆನ್ಪು ಮಾಡ್ಕೊಳ್ಳೋದಿದ್ರೆ ಮೇಡಮ್ ಯಾರೆಲ್ಲ ಬಂದಿದ್ರು, ಹೇಗೆಲ್ಲ ಆಯಿತು ಮದುವೆ? ಎಲ್ಲ ಮದುವೆ ಆ್ಯಕ್ಚುಲಿ ನನಗೆ ಹುಲಿಕಟ್ಟೆ ಇವ್ರ ಮನೇಲೇ ಆಗಿದ್ದು. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಆಗೆಲ್ಲ BJP ಇರೋದ್ರಿಂದ BJP ಲೀಡರ್ಸ್ ಎಲ್ಲರೂ ಬಂದಿದ್ದರು. ಒಂದು 40,000 ಜನ 50,000 ಜನ ಇದ್ದರು ಮೇಡಮ್ ಆವಾಗಲೇ ಮದುವೆಗೆ. ಒಂದು 2-3 ಕಿಲೋಮೀಟ್ರಿಂದ ಇಳಿದು ಎಲ್ಲ ಕಾರ್ಗಳು ಅಲ್ಲೇ ನಿಲ್ಲಿಸ್ಬಿಟ್ಟು ಎಲ್ಲ ನಡ್ಕೊಂಬಂದಿದ್ರು. ಜಾತ್ರೆ ಆದಂಗೆ ಆಯಿತು ಮದುವೆ. ಸೊ ಮತ್ತೊಬ್ಬರು ಈ ಮನೆಯ ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ದೇವರಾಜಮ್ಮ ಅವರೇ ನಮಸ್ತೆ. ಓಕೆ, ಮಗನ ಯಶಸ್ಸಿನ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಗೆ ತುಂಬ ಖುಷಿ, ತುಂಬ ಇಷ್ಟ. ಪ್ರತಿಯೊಂದನ್ನು ಮುಂದಾಗಿ ಬರಬೇಕು ಅನ್ನೋದು. ಸೊ ಈ ಥರ ಕೂಡು ಕುಟುಂಬದ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ವರ್ಷಗಳಾದ್ರೂ ಈಗ ಗಂಡ ಏನೇ ಒಂದು ಸೋಲ್ ಬರಲಿ, ಒಂದು ಹೆಚ್ಚು ವ್ಯತ್ಯಾಸ ಆದ್ರೂ ನಮಗೆ ತುಂಬದ ಕುಟುಂಬನೇ ಇಷ್ಟ. ಕುಟುಂಬದಲ್ಲಿ ಇದ್ದಾಗ ಮನೆಯಲ್ಲಿರುವಂತಹ ಹೋಮ್ ಮಿನಿಸ್ಟರ್ಗಳಿಗೆ ಸ್ವಲ್ಪ ಸವಾಲಿನ ಕೆಲಸ. ಇದೊಂಥರ ಅದರ್ ಸೈಡ್ ಆಫ್ ದ ಕಾಯಿನ್ ಅಂತಾರಲ್ಲ, ಆ ಥರ ನಾನಿದ್ದಿದ್ದು. ನಾವು ಒಂಥರ ಚಿಕ್ಕ ಮಗಳು, ಮನೆಯಲ್ಲಿ ಏನೂ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ನನಗೆ. ಸೊ ಇಲ್ಲಿ ಬಂದಾದಮೇಲೆ ಒಂದೊಂದಾಗಿ ಕಲಿತೆ. ಬಟ್ ಸಪೋರ್ಟಿವ್ ಆಗಿದ್ದರು ಎಲ್ಲರೂ.